ಸಾಕ್ಷಿ ಅಂದ್ರೆ ಪ್ರಮುಖವಾದಂತಹ ಸಾಕ್ಷಿ ಏನಾದ್ರೂ ಸಿಕ್ಕಿದೆಯಾ SIT ಅಧಿಕಾರಿಗಳಿಗೆ? ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ವಿಚಾರಣೆಗೆ ಕರೀತಾ ಇದ್ದಾರೆ ಅಂತಂದ್ರೆ ಏನೋ ಒಂದು ಸಿಕ್ಕಿದೆ ಅವರಿಗೆ. ಏನೋ ಸಿಗ್ಲಿಲ್ಲ ಅಂತಂದ್ರೆ ವಿಚಾರಣೆಗೆ ಕರೀತಾ ಇರ್ಲಿಲ್ಲ. ಯಾವ ವ್ಯಕ್ತಿಗೆ ಒಂದು ಕಡೆ ನೋಟಿಸ್ ಅನ್ನ ಕೊಟ್ಟು ಅವರನ್ನ ವಿಚಾರಣೆಗೆ ಕರೀತಾರೆ ಅಂತಂದ್ರೆ ಏನೋ ಒಂದು ಸುಳಿವನ್ನ ಸಿಕ್ಕಿರಬಹುದು. ಮೋಸ್ಟ್ಲಿ SIT ಅಧಿಕಾರಿಗಳಿಗೆ ಸುಳಿವು ಸಿಗ್ಲಿಲ್ಲ ಅಂತಂದ್ರೆ ಈ ರೀತಿಯಾದಂತಹ ಕೈಗೆ ಹಾಕೋದಿಲ್ಲ. ಯಾವುದೇ ರೀತಿಯಾದಂತಹ ವ್ಯಕ್ತಿಗೆ ವಿಚಾರಣೆಗೆ ಕರೆಯೋದಿಲ್ಲ. ಈ ಬಾರಿ ಹಿಂದೆ ಹಲವು ಬಾರಿ ವಿಚಾರಣೆಯನ್ನ ಮಾಡಿದ್ದಾರೆ. ಆದರೆ ಇದೀಗ ಪ್ರಮುಖವಾಗಿ ಧರ್ಮಸ್ಥಳ ಕೇಸ್ನಲ್ಲಿ ಸಿಕ್ಕಿದೆಯಾ? ಮಹತ್ವದ ಸಾಕ್ಷಿ ಏನಾದ್ರೂ ಸಿಕ್ಕಿದೆಯಾ? ಹಾಗಾದ್ರೆ ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಮತ್ತೊಂದು ಬೆಳವಣಿಗೆ ಆಗೋಗ್ಬಿಟ್ಟಿದೆಯಾ? SIT ಅಧಿಕಾರಿಗಳಿಗೆ ಆ ರೀತಿಯಾದಂತಹ ಒಂದಿಷ್ಟು ಅನುಮಾನವು ಕೂಡ ಇದೀಗ ಕಾಡ್ತಾ ಇದೆಯಾ? ಈಗ ಈ 4 ಜನರನ್ನ ಕರೀತಾ ಇದ್ದಾರೆ ಅಂತಂದ್ರೆ SIT ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಸುಳಿವು ಸಿಕ್ಕಿರಬಹುದಲ್ವಾ? ಸುಳಿವು ಸಿಕ್ಕಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೋಟಿಸ್ ಕೊಡೋದಿಲ್ಲ. ಈ 4 ಮೇಲೆ ಏನಾದ್ರೂ ಒಂದು ಆರೋಪ ಒಂದು ಕಡೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಸಿಕ್ಕಿರಬಹುದು. ಇಲ್ಲ ಅಂತಂದ್ರೆ ಇಲ್ಲ, ಈ ವಿಚಾರಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಮತ್ತೊಂದು ಕಡೆ ಇವ್ರು 4 ಜನರನ್ನ ವಿಚಾರಣೆ ಮಾಡಿಬಿಟ್ಟು ಕೇಸನ್ನ ಕ್ಲೋಸ್ ಮಾಡಿಬಿಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಏನಾದ್ರೂ ಇದೆಯಾ? ಯಾಕಂದ್ರೆ ಸರ್ಕಾರಕ್ಕೂ ಕೂಡ ಒತ್ತಡ ಇದೆ, ನಿರಂತರವಾಗಿ ಒತ್ತಡ ಇದೆ. ವರದಿ ಕೊಡಿ ಅಂತ ಬೇರೆ ನಾಯಕರುಗಳಾಗಿರ್ಬೋದು, ಬೇರೆ ಪಕ್ಷದ ನಾಯಕರಾಗಿರ್ಬೋದು ಧರ್ಮಸ್ಥಳದ ಹೆಸರನ್ನ ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ಮಧ್ಯಂತರ ವರದಿಯನ್ನ ಏನಾಗ್ತಾ ಇದೆ ಕೂಡ ಕೊಡಕ್ಕಾಗ್ತಾ ಇಲ್ವಲ್ಲ ನಿಮ್ ಕೈಯಲ್ಲಿ ಅನ್ನುವಂಥದ್ದು. ಹಾಗೆ ನೋಡಿ, ಜೊತೆಗೆ ನಾಳೆ ಸೌಜನ್ಯ ಪರ ಹೋರಾಟಗಾರರು ತಹಶೀಲ್ದಾರ್ಗೆ ಹೋಗಿ ಈ ಮನವಿ ಸಲ್ಲಿಸುವಂತಹ ಕಾರ್ಯಕ್ರಮ ಏನಿದೆ, ಆಗ ಇವರೆಲ್ಲರನ್ನು ಕರೆಸಿದಾರೆ ಅಂತಂದ್ರೆ ನಿಜಕ್ಕೂ ಅದು ಒಂದು ಕುತೂಹಲ. ಏನಾಗುತ್ತೆ ನಾಳೆ, ಯಾವ ರೀತಿ ವಿಚಾರಣೆ ಮಾಡ್ತಾರೆ? ಈ ರೀತಿಯಾದಂತಹ ಒಂದು ಪ್ರಶ್ನೆ ಇದೆ ನೋಡಿ. ನಾಳೆ ಏನಿದೆ ಅಲ್ಲ, ನಾಳೆ 4 ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಪ್ರಮುಖವಾಗಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ, ಏನ್ ಕತೆ ಅಂತ ನಾವು ಕೂಡ ಒಂದಿಷ್ಟು ಗಮನಿಸ್ತಾ ಹೋದಾಗ ನೋಡಿ, ನಾಳೆ 27ನೇ ತಾರೀಕು ಬೆಳಗಿನ ಜಾವ 10:15 ಗಂಟೆಗೆ SIT ಅಧಿಕಾರಿಗಳ ಕಚೇರಿಗೆ ಬರ್ತಾರೆ. ಒಂದಿಷ್ಟು ವಿಚಾರಣೆ ಆರಂಭ ಆಗುತ್ತೆ. ಪ್ರಮುಖವಾಗಿ ಕೇಸ್ನ ಸಾಕ್ಷಿ ಮೇಲೆ ಪ್ರಭಾವ ಬೀರಬಾರ್ದು. SIT ಅಧಿಕಾರಿಗಳು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕೆ ಅಂತಂದ್ರೆ ಈ ಸಾಕ್ಷಿಗಳನ್ನ ಯಾವ ರೀತಿಯಾಗಿದ್ದಾವೆ, ಏನ್ ಕತೆ ಅಂತ ನಾವು ಗಮನಿಸ್ತಾ ಹೋದಾಗ ಯಾವುದೇ ಕಾರಣಕ್ಕೂ ನೀವು ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಬಾರ್ದು. ಅದರ ಜೊತೆಗೆ ಯಾವುದೇ ಸಾಕ್ಷಿಗಳನ್ನ ನಾಶ ಮಾಡುವಂತಿಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ಅಪರಾಧ ಎಸಗುವಂತಿಲ್ಲ ಅಂತ ಖಡಾಖಂಡಿತನ ಆಗಿ ಅವರಿಗೆ ತಾಕೀತನ್ನ ಮಾಡ್ತಾರೆ. ಅದರ ಜೊತೆಗೆ ಯಾರಿಗೂ ಕೂಡ ಹೆದರಿಸಬಾರ್ದು, ಆಮಿಷವನ್ನ ಒಡ್ಡಬಾರ್ದು. ನೀವು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವಲ್ಲ, ಇವರಿಗೆ ಅಷ್ಟು ದುಡ್ಡು ಕೊಟ್ಟರು, ಒಂದು ಕಡೆ ಸುಜಾತ ಭಟ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ನೀನು ಹಿಂಗ್ ಸುಳ್ಳು ಹೇಳು, ನಿನ್ನ ಮಗಳಿದ್ದಾಳೆ ಅಂತ ಸುಳ್ಳು ಹೇಳು ಅಂತ ಹೇಳಿದ್ರಲ್ಲ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಈ ರೀತಿಯಾದಂಥ ವಿಚಾರಣೆ ನಡೆಯುತ್ತೆ. ಅದರ ಜೊತೆ ಅಗತ್ಯವಾದಾಗ ಕೋರ್ಟ್ ಮುಂದೆ ಹಾಜರಾಗಬೇಕು. ಯಾವಾಗ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ, ಕರೆದಂಥ ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಹಾಜರಾಗಲೇಬೇಕು. ಸೂಕ್ತ ದಾಖಲಾತಿಗಳು, ವಿಷಯಗಳನ್ನ ಹಾಜರುಪಡಿಸಬೇಕು. ನೀವು ನ್ಯಾಯಾಧೀಶರ ಮುಂದೆ ಹೇಳುವಂತ ಒಂದಿಷ್ಟು ಸಾಕ್ಷಿಗಳು, ನೀವು ಹೊರಗಡೆ ಏನು ಮಾಧ್ಯಮಗಳಿಗೆ ಆಗಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳ ಮುಂದೆ ಹೇಳುವಂತ ನೀವು ಮಾತುಗಳಾಗಿರ್ಬೋದು, ಇವೆಲ್ಲವೂ ಕೂಡ ಪಾಯಿಂಟ್ ಔಟ್ ಮಾಡಿಕೊಂಡು ಸಂಪೂರ್ಣವಾಗಿ ಕೋರ್ಟ್ ಮುಂದೆಯೂ ಕೂಡ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಸತ್ಯವನ್ನೇ ಹೇಳಬೇಕು. ಅಧಿಕಾರಿಗಳ ತನಿಖೆ ಅಗತ್ಯ ಸಹಕಾರವನ್ನ ನೀಡಬೇಕು. ಅಗತ್ಯ ಅಂತಂದಾಗ ಅಧಿಕಾರಿಗಳು ಯಾವಾಗ ವಿಚಾರಣೆಗೆ ಕರೀತಾರೆ, ಯಾವುದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಈ ಬುರುಡೆ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಯಾವಾಗ ಅಧಿಕಾರಿಗಳು ಒಂದಿಷ್ಟು ತನಿಖೆಗೆ ನಿಮ್ಮನ್ನ ಕರೀತಾರೆ, ನೀವು 4 ಕೂಡ ಸಹಕರಿಸಬೇಕು ಅಂತ ಒಂದಿಟ್ಟು ಖಡಾಖಂಡಿತವಾಗಿ ಹೇಳಿದ್ದಾರೆ. ಸೊ ಈ ರೀತಿಯಾದಂಥ ಒಂದಿಷ್ಟು ಅನುಮಾನ ಮೂಡ್ತಾ ಇದೆ. ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳನ್ನ ಹಾಕಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಈಗ ಮತ್ತೊಂದು ಏನಪ್ಪಾ ಅಂತಂದ್ರೆ, ಬುರುಡೆ ಕೇಸ್ನಲ್ಲಿ ಮತ್ತೆ ತನಿಖೆ ಚುರುಕಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಯಾಕಂದ್ರೆ ಒಟ್ಟಾರೆಯಾಗಿ ಗಮನಿಸ್ತಾ ಹೋದಾಗ ನೋಡಿ, ಬುರುಡೆ ಕೇಸ್ನಲ್ಲಿ ಮತ್ತೆ ತನಿಖೆ ಚುರುಕಾಗುತ್ತಾ? ಹಾಗಾದ್ರೆ ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಮತ್ತೆ ಕಾರ್ಯಾಚರಣೆನ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಬೆಳ್ಳತ್ತಂಗಡಿ SIT ಕಚೇರಿಗೆ ಇಂದು ಪ್ರಣಬ್ ಮೋಹತಿ ಅವರು ಭೇಟಿ ಕೊಡುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಮತ್ತೊಂದು ಕಡೆ SIT ಮುಖ್ಯಸ್ಥರಾಗಿರುವಂತಹ DGP ಪ್ರಣಬ್ ಮೋಹತಿ ಭೇಟಿ SIT ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಯಾಕಂದ್ರೆ ನಾಳೆ ವಿಚಾರಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವಿಚಾರಣೆಯನ್ನ ಕರೆದಿದ್ದಾರೆ, ಏನ್ ಕತೆ. ಯಾಕಂದ್ರೆ 4 ಜನ ಒಮ್ಮೆ ಬರ್ತಾರೆ ಅಂತಂದಾಗ ಸಾಕಷ್ಟು ಅಭಿಮಾನಿಗಳು ಬರಬಹುದು, ಅವರ ಕಾರ್ಯಕರ್ತರು ಬರಬಹುದು, ಸಾಕಷ್ಟು ಅಹಿತಕರ ಘಟನೆ ಆಗಬಹುದು, ಯಾವ ರೀತಿಯಾದಂತ ಒಂದಿಷ್ಟು ಬಂದೋಬಸ್ತನ್ನ ಮಾಡಬಹುದು. ಯಾಕಂದ್ರೆ ಈ ಹಿಂದೆಯೂ ಕೂಡ ನೋಡ್ತಾ ಇದ್ವಿ,
ಯಾವಾಗ ತಿಮರೋಡಿ ಅವರು ರಿಲೀಸ್ ಆಗ್ತಾ ಇದ್ದ ಹಾಗೆ ಅವರ ಅಭಿಮಾನಿಗಳು ಅವರ ಹರ್ಷೋದ್ಗಾರ ನೋಡ್ಬೇಕಾಗಿತ್ತು, ಯಾವ ರೀತಿಯಾಗಿ ರ್ಯಾಲಿ ಮಾಡಿದ್ರು ಏನ್ ಕತೆ ಅಂತ. ಸೊ ಅದಕ್ಕೋಸ್ಕರ 4 ಜನ ಒಂದ್ ಕಡೆ ವಿಚಾರಣೆಗೆ ಬರ್ತಾ ಇದ್ದಾರೆ ಅಂತಂದಾಗ ಯಾವುದೇ ರೀತಿಯಾದಂತಹ ಅವಘಡಗಳು ಆಗ್ಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಜೊತೆಗೆ ಇವ್ರಿಗೆ ಕೇಳುವಂತಹ ಪ್ರಶ್ನೆಗಳು ಯಾವ ರೀತಿಯಾಗಿರುತ್ತೆ, ಈ ರೀತಿಯಾದಂತಹ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಈವರೆಗೆ ಹೇಳಿಕೆಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನ ಪಡುವಂತ ಕೆಲಸವನ್ನ ಮಾಡಿದ್ದಾರೆ. ಎಷ್ಟು ಯಾರ್ಯಾರು ಯಾವ್ಯಾವ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಯಾವ ಸಂದರ್ಭದಲ್ಲಿ ಆ ಹೇಳಿಕೆಗಳಲ್ಲಿ ಏನಾದ್ರೂ ಗೊಂದಲಗಳು ಇದಾವ ಅಥವಾ ಇಲ್ವಾ, ಬಟ್ ಇವತ್ತು ಹೇಳುವಂತ ಯಾವ ರೀತಿಯಾದಂತ ಹೇಳಿಕೆ ಇರುತ್ತೆ, ನಾಳೆ ಹೇಳುವಂತ ಹೇಳಿಕೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಈ ಹಳೆ ಹೇಳಿಕೆಗಳೆಲ್ಲವೂ ಕೂಡ ರೆಕಾರ್ಡ್ ತೆಗಿತಾರೆ. ಎಸ್, ಆ ರೀತಿಯಾಗಿ ತೆಗಿತಾರೆ. ಸೊ ಅದೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದೆ. ಇದೆಲ್ಲವೂ ಕೂಡ ಒಂದು ಕಡೆ ಬೆಳವಣಿಗೆ ಆಯಿತು. ಈಗ ಮತ್ತೊಂದಿಷ್ಟು ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆ ಕೂಡ ಏನಿದೆ ಅದೊಂದಿಷ್ಟು ಗಮನಿಸ್ಬಿಡಿ. ಎಸ್, ಮಹೇಶ್ ಶೆಟ್ಟಿ ತಿಮರೋಡಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಶಸ್ತ್ರಾಸ್ತ್ರ ಕಾಯ್ದೆಯಡಿ ದಾಖಲಾದಂತಹ ಎಫ್ಐಆರ್ ಮಧ್ಯಂತರ ತಡೆಯನ್ನ ಕೊಡಲಾಗಿದೆ. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ತಿಮರೋಡಿಯವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ನವೆಂಬರ್ 3ನೇ ವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಪೀಠದಿಂದ ಮಧ್ಯಂತರ ಆದೇಶವನ್ನ ಕೂಡ ಈಗಾಗಲೇ ಹೊರಡಿಸಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ತಾತ್ಕಾಲಿಕ ರಿಲೀಫ್. ಎಸ್, ಶಸ್ತ್ರಾಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಯ್ದೆ ಅಡಿಯಲ್ಲಿ ಯಾವಾಗ ಕೇಸ್ ದಾಖಲಾಗಿತ್ತು, ಒಂದಿಷ್ಟು ಗಡಿಪಾರ್ ಮಾಡಬೇಕು ಅಂತ ಒಂದಿಷ್ಟು ಆದೇಶವು ಕೂಡ ಒಂದ್ ಕಡೆ ಬಂದ್ಬಿಟ್ಟಿತ್ತು. ಅದಾದ ನಂತರ ಯಾಕೆ ಗಡಿಪಾರ್ ಮಾಡ್ತೀರಾ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಅದಾದ ನಂತರ ಒತ್ತಡದ ಮೇಲೆ ಯಾವುದೇ ಕಾರಣಕ್ಕೂ ಅವರನ್ನ ಹೊರಗೆ ಕಳಿಸುವ ಹಾಗಿಲ್ಲ, ಗಡಿಪಾರು ಮಾಡುವ ಇಲ್ಲಿಂದ ದಕ್ಷಿಣ ಕನ್ನಡದಿಂದ ಉತ್ತರ ಕರ್ನಾಟಕಕ್ಕೂ ರಾಯಚೂರು ಕಷ್ಟ. ಆಮೇಲೆ ಅಲ್ಲಿರುವಂತಹ ಜನರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಇಲ್ಲೂ ಈ ರೀತಿಯಾದಂತಹ ಕೃತ್ಯವನ್ನ ಎಸ್ಬಿಟ್ರೆ ಹೆಂಗೆ ಅಂತ ಹೇಳಿ. ಅಂತಂದ್ರೆ ಇಂಥ ವ್ಯಕ್ತಿ ನಮ್ಮ ಜಿಲ್ಲೆಗೆ ಬೇಡಪ್ಪ ಅನ್ನುವಂತ ರೀತಿಯಾಗಿ ಅಲ್ಲಿರುವಂತಹ ಸಂಘಟನೆಗಳು ಕೂಡ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ತಿಮರೋಡಿ ಅಲ್ಲೇ ಇರಲಿ, ಯಾವುದೇ ಕಾರಣಕ್ಕೂ ನಮ್ಮ ಕಡೆ ತರಕ್ ಹೋಗಬೇಡಿ, ಯಾಕಂದ್ರೆ ಇಲ್ಲಿ ಮಂತ್ರಾಲಯ ಹತ್ರ ಇದೆ, ರಾಯರಿದ್ದಾರೆ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಜನ ಮಾತಾಡ್ಕೊಳ್ತಾ ಇದ್ರು, ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ರು. ಇಂಥ ವ್ಯಕ್ತಿನ ಒಂದ್ ಕಡೆ, ಯಾಕಂದ್ರೆ ಪ್ರಮುಖವಾಗಿ ಧರ್ಮಸ್ಥಳ ಷಡ್ಯಂತ್ರ ಮಾಡಿದ್ರು ಅನ್ನುವಂತ ಇವರ ಮೇಲೆ ಆರೋಪ ಬಂದಿತ್ತಲ್ಲ, ಅದಕ್ಕೋಸ್ಕರ ಅಂತ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ಈ ಕಡೆ ತರಬೇಡಿ ಅಂತ ಹೇಳ್ತಾ ಇದ್ರು. ನೋಡೋಣ, ಅದೆಲ್ಲವೂ ಕೂಡ ಒಂದು ಕಡೆ ಆಯ್ತು. ನೋಡಿ, ನ್ಯಾಯಮೂರ್ತಿ ಆಗಿರುವಂತಹ ಮೊಹಮ್ಮದ್ ನವಾಜ್ ಅವರ ಪೀಠದಿಂದ ಮಧ್ಯಂತರ ಆದೇಶ ಬಂದಿದೆ. ಸೊ ಮುಂದೆ ಏನಾಗುತ್ತೆ, ನವೆಂಬರ್ 3ನೇ ವಾರಕ್ಕೆ ಒಂದಿಷ್ಟು ವಿಚಾರಣೆ ಮುಂದೂಡಿಕೆ ಆಗಿರುವಂಥದ್ದು ಏನಾಗುತ್ತೆ ಒಂದು ಕಡೆ ಆಯ್ತು ರೀ. ಧರ್ಮಸ್ಥಳ ಪ್ರಕರಣ ಎಲ್ಲವೂ ಕೂಡ ಒಂದು ಕಡೆ ಸಿದ್ಧತೆಯನ್ನ ಆಯಿತು.